ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಕ್ರೈಸ್ ಅಧೀನದ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ 6ನೇ ತರಗತಿಗೆ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಅಂದರೆ ಸ್ಪೆಷಲ್ ಕೆಟಗರಿ ವಿದ್ಯಾರ್ಥಿಗಳಿಗೆ 50% ಸೀಟುಗಳನ್ನು ಪ್ರವೇಶ ಪರೀಕ್ಷೆಯಿಲ್ಲದೆ ನೇರ ದಾಖಲಾತಿ ಪಡೆಯುವ ಬಗ್ಗೆ ಅಂತೇಳಿ ಒಂದು ಆದೇಶ ಕೂಡ ಬಂದಿರುತ್ತೆ. ಹಾಗಾದರೆ ಇಲ್ಲಿ ನಾನು ಈಗಾಗಲೇ ನಿನ್ನೆಯಿಂದ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಬಹಳಷ್ಟು ಪೋಷಕರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಇಲ್ಲಿ ಏನು ಥರ್ಡ್ ಆಪ್ಷನ್ ಏನಿದೆ ಅಪ್ಲಿಕೇಶನ್ ಸಲ್ಲಿಸುವಾಗ ಅದು ಓಪನ್ ಆಗ್ತಾ ಇಲ್ಲ, ಶಾಲೆಗಳ ಲಿಸ್ಟ್ ಬರ್ತಾ ಇಲ್ಲ ತಾಲೂಕು ವೈಸ್ ಅಂತ ಕೇಳ್ತಾ ಇದ್ರಿ. ಹಾಗಾದ್ರೆ ಇಲ್ಲಿ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘವರು ಒಂದು ಆದೇಶವನ್ನು ಹೊರಡಿಸಿರುತ್ತಾರೆ. ಇಲ್ಲಿ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖ ಸಂಬಂಧಪಟ್ಟಂತೆ ಕರ್ನಾಟಕದ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ ಬಂದಿರುವಂತಹ ಇಲ್ಲಿ ವಸತಿ ಶಾಲೆಗಳಲ್ಲಿ ಏನಂದರೆ ಆದೇಶದಂತೆ, ಸರ್ಕಾರ ಆದೇಶದಂತೆ ಏನಿದೆ ಅಂದರೆ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ 6ನೇ ತರಗತಿ ಪ್ರವೇಶಾತಿಯಲ್ಲಿ 50% ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಅಂತ ತಿಳಿಸಿರುತ್ತಾರೆ. ಹಾಗಾದರೆ ಇಲ್ಲಿ ವಿಶೇಷ ವರ್ಗದ ಮೀಸಲಾತಿ ಅಡಿಯಲ್ಲಿ ಪ್ರವೇಶ ಪಡಿಬೇಕು ಅಂದರೆ ಈಗಾಗಲೇ ನಾನು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕಂತ ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಕೆಲವೊಂದಿಷ್ಟು ಸೂಚನೆಗಳನ್ನು ನೀಡಿದ್ದಾರೆ ಅವರು. ಏನು ಅಂದರೆ ಮೊದಲನೇದಾಗಿ ಇಲ್ಲಿ ಕರ್ನಾಟಕದ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ವಸತಿ ಶಾಲೆಗಳ 6ನೇ ತರಗತಿಗೆ 50% ಸೀಟುಗಳನ್ನು ಸರ್ಕಾರದ ಆದೇಶದಂತೆ ಅರ್ಹ ವಿಶೇಷ ವರ್ಗದ ಮಕ್ಕಳಿಗೆ ಇಲ್ಲಿ ಸೀಟುಗಳ ಲಭ್ಯತೆಯ ಆಧಾರದ ಮೇಲೆ ನೇರವಾಗಿ ಆನ್ಲೈನ್ ಮೂಲಕ ಸೀಟನ್ನು ಹಂಚಿಕೆ ಮಾಡಲಾಗುತ್ತಿದೆ. ದಾಖಲಾತಿಯು ಸಂಪೂರ್ಣ ಉಚಿತವಾಗಿದ್ದು ಯಾವುದೇ ಶುಲ್ಕವಿರುವುದಿಲ್ಲ ಅಂತ ತಿಳಿಸಿದ್ದಾರೆ. ಹಾಗಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ ನೀವುಗಳು ಇದೊಂದು ಪಾಯಿಂಟನ್ನು ಗಮನಿಸಬೇಕು. ಏನು ಹೇಳಿದ್ದಾರೆ ಅವರು, ಅರ್ಹ ವಿಶೇಷ ವರ್ಗದ ಮಕ್ಕಳ ಸೀಟುಗಳ ಲಭ್ಯತೆಯ ಆಧಾರದ ಮೇಲೆ ನೇರವಾಗಿ ಆನ್ಲೈನ್ ಮೂಲಕ ಸೀಟನ್ನು ಹಂಚಿಕೆ ಮಾಡಲಾಗುತ್ತದೆ. ದಾಖಲಾತಿಯು ಸಂಪೂರ್ಣ ಉಚಿತವಾಗಿದ್ದು ಯಾವುದೇ ಶುಲ್ಕವಿರುವುದಿಲ್ಲ ಅಂತ ತಿಳಿಸಿದ್ದಾರೆ. ಸೊ ಇಲ್ಲಿ ಗಮನಿಸಬೇಕಾದದ್ದು ಏನಂದರೆ ಸೀಟುಗಳ ಲಭ್ಯತೆಯ ಆಧಾರದ ಮೇಲೆ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ತಾವೇನು ಮಾಡ್ಬೋದು ಅಂದರೆ ಇಲ್ಲಿ ಕ್ರೈಸ್ ಅವರ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಒಂದು ಸಾರಿ ಚೆಕ್ ಮಾಡಿಕೊಡ್ರಿ. ಅದರಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅಂತ ತಾವು ಕೂಡ ಗಮನಿಸ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಲೋಕಲ್ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ನೋಡ್ತಾ ಹೋಗಿ. ಮೊದಲಿಗೆ ಬಾಗಲಕೋಟೆ ಡಿಸ್ಟಿಕ್ಕಿಂದ ಪ್ರಾರಂಭವಾಗ್ತಾ ಇದೆ. ಇಲ್ಲಿ ನೋಡ್ತಾ ಹೋಗಿ ಏನು ಅಲೋಟೆಡ್ ಕೋಟಾ ಅಂತ ಕೊಟ್ಟಿದ್ದಾರೆ ನೋಡ್ರಿ, ಅಲೋಟೆಡ್ ಕ್ಯಾಟಗರಿ ಅಂತ ಕೊಟ್ಟಿದ್ದಾರೆ. ಈ ಕ್ಯಾಟಗರಿ ಇದೆಯಲ್ಲ, ಇದು ಬಹಳಷ್ಟು ಇಂಪಾರ್ಟೆಂಟ್. ಇದು ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ 2A ಮೆನ್ ಅಂತ ಇದೆ, ಮತ್ತು 3A ಫೀಮೇಲ್, 3B ಫೀಮೇಲ್, ಇಲ್ಲಿ ST ಮೆನ್, ಇಲ್ಲಿ S3 ಅಂದರೆ ಅದು ಪರಿಶಿಷ್ಟ ಜಾತಿ ಗ್ರೂಪ್ C ಅಂದಂಗೆ ಅದು, ಅದರಲ್ಲಿ ವಿದ್ಯಾರ್ಥಿ. ಅದು ಆದಮೇಲೆ ಬಂದಿದೆ ನೋಡ್ರಿ S3FA ಅಂತಿದೆ, S2FE ಅಂತಿದೆ, S1FE ಅಂತಿದೆ. ಇವೆಲ್ಲವೂ ಕೂಡ ವಿಶೇಷ ವರ್ಗಗಳು. ಹಾಗಾದರೆ ಇಲ್ಲಿ ಇವರ ರ್ಯಾಂಕಿಂಗನ್ನು ಕೂಡ ತಾವು ಗಮನಿಸಿ, ಎಷ್ಟು ರ್ಯಾಂಕಿಂಗ್ ಇದೆ ಅಂತ. ಸೊ ಇವೆಲ್ಲವೂ ಕೂಡ ವಿಶೇಷ ವರ್ಗದ ವಿದ್ಯಾರ್ಥಿಗಳು. ಇವರಿಗೆ ಎಕ್ಸಾಮನ್ನು ಬರೆದಿದ್ದಾರೆ, ಹಾಗಾಗಿ ಇವರಿಗೆ ಸೀಟುಗಳು ಅಲಾಟ್ಮೆಂಟ್ ಆಗಿರ್ತದೆ. ಸೊ ಇದೇ ರೀತಿ ತಾವು ಆ ಶಾಲೆಗಳಲ್ಲಿ ಒಟ್ಟು ಎಷ್ಟು ವಿಶೇಷ ವರ್ಗದ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ ಗಮನಿಸಬೇಕು ತಾವು. ಫಸ್ಟ್ ರೌಂಡಲ್ಲಿ ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ, ಸೆಕೆಂಡ್ ರೌಂಡಲ್ಲೂ ಕೂಡ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ. ಹಾಗಾಗಿ ಸೀಟುಗಳ ಲಭ್ಯತೆ ಈಗ ವಿಶೇಷ ವರ್ಗಕ್ಕೆ ಡೈರೆಕ್ಟಾಗಿ ಏನು ಅಪ್ಲೈ ಮಾಡಲಿಕ್ಕೆ, ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಆನ್ಲೈನ್ ಮೂಲಕ ಕರೆದಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸೀಟುಗಳ ಲಭ್ಯತೆ ಕಾಣ್ತಾ ಇಲ್ಲ, ಅಥವಾ ಅದು ಬ್ಲಾಕ್ ಆಗಿದೆ ಅನ್ನೋ ಲೆವೆಲಲ್ಲಿ ನಾವು ವಿಚಾರ ಮಾಡ್ತಾ ಇದ್ದೀವಿ. ಬಟ್ ಹಾಗೆ ಆಗಿಲ್ಲ. ಈಗಾಗಲೇ ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ಇಲ್ಲಿ ಸೀಟುಗಳ ಲಭ್ಯತೆಯ ಆಧಾರದ ಮೇಲೆ ಫಸ್ಟ್ ರೌಂಡಲ್ಲೇ ಸೆಕೆಂಡ್ ರೌಂಡಲ್ಲಿ ಕೊಟ್ಬಿಟ್ಟಿದ್ದಾರೆ ಅವರಿಗೆ. ಅಂದರೆ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗೋಗಿದೆ. ಹಾಗಾಗಿ ಇಲ್ಲಿ ಸೀಟುಗಳು ನಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಆದರೂ ಕೂಡ ಕೆಲವೊಂದು ತಾಲೂಕುಗಳಲ್ಲಿ ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ಸೀಟುಗಳ ಸಂಖ್ಯೆ, ಅಲ್ಲಿ ಅಡ್ಮಿಷನ್ ಮಾಡಿದಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುವ ಕಾರಣಕ್ಕಾಗಿ ಇದೀಗ ಏನು ಆನ್ಲೈನ್ ಮೂಲಕ ಏನು ಕರೆದಿದ್ದಾರೆ ಸ್ಪೆಷಲ್ ಕ್ಯಾಟಗರಿ ಅವರಿಗೆ, ಅಲ್ಲಿ ಸೀಟುಗಳ ಮೂಲಕ ಅವರು ಅಡ್ಮಿಷನ್ನ ಮಾಡ್ಕೊಳ್ತಾ ಇದ್ದಾರೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿ. ಕೆಲವೊಂದು ಜಿಲ್ಲೆ ತಾಲೂಕುಗಳಲ್ಲಿ ಯಾವುದೇ ಸೀಟುಗಳು ನಮಗೆ ಕಾಣ್ತಾ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಅದು ಆಗಿರೋದೇನು ಅಂದರೆ ಮೊದಲೆರಡು ಸುತ್ತುಗಳ ಸೀಟು ಹಂಚಿಕೆಯಲ್ಲಿಯೇ ಆಲ್ರೆಡಿ ಅಡ್ಮಿಷನ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲೂ ಕೂಡ ಇಲ್ಲಿ 75% ವಿದ್ಯಾರ್ಥಿಗಳಿಗೆ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಇಲ್ಲಿ ನಿಯಮ ಇದೆ. ಹಾಗಾಗಿ ಈ ವಿಶೇಷ ವರ್ಗದ ವಿದ್ಯಾರ್ಥಿಗಳನ್ನು ಕೂಡ 75% ಸ್ವಂತ ತಾಲೂಕು, 25% ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಿದೆ. ಈಗ ಉಳಿದಿರುವಂತಹ ಲಭ್ಯತೆ ಸೀಟುಗಳ ಆಧಾರದ ಮೇಲೆ ಅಂತಲೇ ಅವರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದವರು ಆದೇಶವನ್ನು ಹೊರಡಿಸಿದ್ದಾರೆ. ಸೀಟುಗಳ ಲಭ್ಯತೆ ಆಧಾರದ ಮೇಲೆ ನಾವಿಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಮೇಲಿದೆ ಡೈರೆಕ್ಟಾಗಿ ಅಡ್ಮಿಷನ್ಗೆ ನಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದೀವಿ ಅಂತ ತಿಳಿಸಿದ್ದಾರೆ. ಸೊ ಇಲ್ಲಿ ತಾವು ಗಮನಿಸಬೇಕು. ಈಗಾಗಲೇ ತಾವುಗಳು ಕೂಡ ಇಲ್ಲಿ ಎಲ್ಲ ಜಿಲ್ಲೆಗಳ ಲಿಸ್ಟನ್ನು ಒಂದು ಸರಿ ಚೆಕ್ ಮಾಡಿ
ತಾವು ಕೂಡ ಹೇಳ್ತೀರಿ ಇದು ನಿಜ ಅಂತ. ಯಾಕಂದರೆ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಅವರು ವಿಶೇಷ ವರ್ಗದವರು, ಅಲಾಟ್ಮೆಂಟ್ ಕ್ಯಾಟಗರಿ, ಅಲಾಟೆಡ್ ಕೋಟಾ ಅಂತ ಏನು ಬಂದಿದ್ದಾವೆ ಇವೆಲ್ಲವೂ ಕೂಡ ವಿಶೇಷ ವರ್ಗದ ವಿದ್ಯಾರ್ಥಿಗಳು. ಹಾಗಾಗಿ ಇಲ್ಲಿ ನೋಡ್ತಾ ಹೋಗ್ಬೇಕು ತಾವು. ಅಲಾಟೆಡ್ ಕ್ಯಾಟಗರಿಯಲ್ಲಿ SA ನೋಡ್ಬೋದು ತಾವುಗಳು ಕೂಡ. ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, ಇಲ್ಲಿ ಲಾಸ್ಟಿಗೆ ME ಅಂತ ಬಂದಿರ್ತದೆ. ಅದೇ ರೀತಿಯಾಗಿ MA ಅಂತ ಇರುತ್ತೆ ಹಾಗೂ FE ಅಂತ ಇರುತ್ತೆ. ಇವೇನು ಸ್ಪೆಷಲ್ ಕೋಟಾವು. ಹಾಗಾಗಿ ಅಂತಹ ವಿದ್ಯಾರ್ಥಿಗಳು ಆಲ್ರೆಡಿ ದೇ ಹ್ಯಾವ್ ಅಡ್ಮಿಟೆಡ್. ಸೊ ನೀವು ಏನು ಮಾಡ್ಬೋದು ಅಂದರೆ ಈಗ ಉಳಿದಿರುವ ಸೀಟುಗಳ ಆಧಾರದ ಮೇಲೆ ಅಡ್ಮಿಷನ್ಗೆ ಟ್ರೈ ಮಾಡಬೇಕು. ಮತ್ತು ಇಲ್ಲಿ ಅದರೊಂದಿಗೆ ಕೆಲವೊಂದು ಪೋಷಕರು ವಿದ್ಯಾರ್ಥಿಗಳು ವಸತಿ ಶಾಲೆಯವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಅಂತ ತಿಳಿಸಿದ್ದೀರಿ. ತಾವುಗಳು ಕೂಡ ಹಾಗಿದ್ರೆ ಒಂದು ಸಾರಿ ವಸತಿ ಶಾಲೆಗೆ ನಾಳೆ ಹೋಗಿ ಎಲ್ಲ ದಾಖಲಾತಿಗಳೊಂದಿಗೆ ಹೋಗಿ ಅಡ್ಮಿಷನ್ಗೆ ಟ್ರೈ ಮಾಡ್ಬೋದು. ವಸತಿ ಶಾಲೆಯಲ್ಲೂ ಕೂಡ ಅವರು ಪ್ರಯತ್ನ ಮಾಡಬಹುದು. ಯಾಕಂದರೆ ನಾನು ಕಳೆದ ವರ್ಷ ಪ್ರಯತ್ನ ಪಟ್ಟೆ, ಬಟ್ ಯಾವುದೂ ಅಡ್ಮಿಷನ್ ಆಗಲಿಲ್ಲ. ಯಾಕಂದರೆ ಆಲ್ರೆಡಿ ಅಡ್ಮಿಷನ್ ಆಗಿ ಹೋಗಿದ್ದು. ಹಾಗಾಗಿ ನಮ್ಗೆ ಯಾವುದೇ ಸೀಟುಗಳು ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಸಿಗಲಿಲ್ಲ. ಸೊ ಈ ಬಾರಿ ನಾವು ಮೊದಲಿಗೆ ಟ್ರೈ ಮಾಡಿರೋ ಕಾರಣಕ್ಕಾಗಿ ಬಹುಬೇಗನೆ ಅಪ್ಲಿಕೇಶನ್ ಸಲ್ಲಿಸಿದ ಕಾರಣಕ್ಕಾಗಿ 5 ವಿದ್ಯಾರ್ಥಿಗಳು ಅಡ್ಮಿಷನ್ ಆಯಿತು. ಸೊ ನೀವು ಇನ್ನೂ ಟ್ರೈ ಮಾಡ್ಬೋದು. ಪ್ರಯತ್ನ ಇನ್ನೂ ಯಾರ್ಯಾರು ನಮ್ಮ ವಿಡಿಯೋಗಳನ್ನು ನೋಡಿಲ್ಲ, ನೋಡಿ ಇನ್ನೊಂದು ಸಾರಿ ಪ್ರಯತ್ನ ಪಡಿ ಅಂತ ತಿಳಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಯಾರ್ಯಾರು ಅಡ್ಮಿಷನ್ ತೊಗೊಂಡಿದ್ದಾರೆ ನಿನ್ನೆ ಅಥವಾ ಇವತ್ತು ಎಲ್ಲ ದಾಖಲಾತಿಗಳೊಂದಿಗೆ ಹೋಗಿ ಅಡ್ಮಿಷನ್ ಮಾಡಿ ಅಂತ ನಾನು ಕೂಡ ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ಕರ್ನಾಟಕ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಅವರು ಕೊಟ್ಟಿರುವ ದಿನಾಂಕದ ಒಳಗಾಗಿ ಹೋಗಿ ಅಡ್ಮಿಷನ್ ಮಾಡಬೇಕು. ಇಲ್ಲದೇ ಇದ್ದಲ್ಲಿ ನಿಮ್ಮ ಅಡ್ಮಿಷನ್ ತಾನೇ ರದ್ದಾಗಿಬಿಡುತ್ತೆ. ಅವರು ಕೊಟ್ಟಿರುವ ನಿಯಮಗಳು ಹೇಗಿದಾವೆ, ಸ್ಥಳೀಯ ಅಭ್ಯರ್ಥಿಗಳಿಗೆ 75% ಅಂತ ಹೇಳಿದ್ದಾರೆ. ಹಾಗೂ ಇಲ್ಲಿ ಈಗಾಗಲೇ ಏನು ಅಡ್ಮಿಷನ್ ಮಾಡಿದ್ದಾರೆ ಆ ವಿದ್ಯಾರ್ಥಿಗಳು ಏನಾದರೂ ಮತ್ತೆ ವಾಪಸ್ TC ತೊಗೊಂಡು ಸ್ವಂತ ಶಾಲೆಗೆ ಬಂದ್ರಂದರೆ ಅವಾಗ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಸಪ್ರೇಟ್ ಆದಂತಹ ಒಂದು ಕೌನ್ಸ್ಲಿಂಗನ್ನು ಕರೀತಾರೆ. ಅಲ್ಲಿ ಏನು ಎಕ್ಸಾಮ್ ಬರದೇ ಇದ್ದವರಿಗೆ ಕರೀತಾರೆ ಅಪ್ಲಿಕೇಶನನ್ನು. ಎಕ್ಸಾಮ್ ಬರೆದವರು ಕೂಡ ಅಪ್ಲಿಕೇಶನ್ ಕರೀತಾರೆ. ಆ ಟೈಮಲ್ಲಿ ತಾವೆಲ್ಲ ದಾಖಲಾತಿಗಳೊಂದಿಗೆ ಹೋಗಿ ಮತ್ತೆ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬಹುದು. ಬಟ್ ಅದು ಕಷ್ಟ ಅಂತ ಹೇಳ್ಬೋದು. ಯಾಕೆ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡುವ ಚಾನ್ಸಸ್ ಇರುತ್ತದೆ. ಅದು ಅಷ್ಟೇ ಅಲ್ಲದೆ ಇಲ್ಲಿ ಏನು ಸ್ಥಳೀಯ ಅಭ್ಯರ್ಥಿಗಳು ನಾನು ಆಗಲೇ ಹೇಳಿದೆ, ಬೇರೆ ಔಟ್ ಆಫ್ ಡಿಸ್ಟ್ರಿಕ್ಟ್ನವರು ಪ್ರಯತ್ನ ಪಡ್ಬೋದಾ ಅಂತ. ನೋಡಿರಿ, ಕಳೆದ ವರ್ಷ ನಾನು ಕೂಡ ಕೆಲವೊಂದಿಷ್ಟು ಪೋಷಕರನ್ನು ಕೇಳಿದ್ದೀನಿ. ಕಳೆದ ವರ್ಷ ಔಟ್ ಆಫ್ ಡಿಸ್ಟ್ರಿಕ್ಕಿಗೆ ಅವರು ಈ ವಿಶೇಷ ವರ್ಗದ ಒಂದು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಅಲ್ಲಿ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿದೆ. ಆದರೆ ಅದು ಏನಾಯಿತು ಅಂದರೆ ಆ ಸ್ವಂತ ಜಿಲ್ಲೆಗೆ ಹೋದಾಗ ಅಡ್ಮಿಷನ್ ಕ್ಯಾನ್ಸಲ್ ಆದವು. ಯಾಕೆಂದರೆ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಬಟ್ ನಿಯಮಗಳು ಇಲ್ಲ. ಅಲ್ಲಿ ಓನ್ಲಿ ಆಯಾ ಜಿಲ್ಲೆಗಳಿಗೆ ಮಾತ್ರ ನಿಯಮ ಇರೋದು. ಸ್ವಂತ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ. ಅದು ಕೂಡ ಸ್ವಂತ ತಾಲೂಕಿನವರಿಗೆ 75%, ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಿಗೆ 25% ಮೀಸಲಾತಿ ಇರುವ ಕಾರಣಕ್ಕಾಗಿ ಇಲ್ಲಿ ವಿದ್ಯಾರ್ಥಿಗಳ ಅಡ್ಮಿಷನ್ ಅದು ಮತ್ತೆ ಏನಾಯಿತು, ಕ್ಯಾನ್ಸಲ್ ಆದಂತಹ ಉದಾಹರಣೆಗಳಿದಾವೆ, ನಿದರ್ಶನಗಳು ಕೂಡ ಇದ್ದಾವೆ. ಹಾಗಾಗಿ ಇಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ತಮಗೆ ಆದಷ್ಟು ಸಾಧ್ಯವಾದಷ್ಟು ಆನ್ಲೈನ್ ಮೂಲಕ ಪ್ರಯತ್ನ ಮಾಡಿ. ಸಿಗದೇ ಇದ್ದಲ್ಲಿ ತಾವು ನಿಮ್ಮ ಸುತ್ತಮುತ್ತಲಿನ ಶಾಲೆಯ ಪ್ರಾಂಶುಪಾಲರಿಗೆ ಕರೆ ಮಾಡಿ ಕೇಳಿ, ಅಥವಾ ನಾಳೆ ಹೋಗಿ ಭೇಟಿಯಾಗಿ ಅಡ್ಮಿಷನ್ಗೆ ಏನೇನು ದಾಖಲೆಗಳು ಬೇಕು ಎಲ್ಲವನ್ನು ತಗೊಂಡು ಹೋಗಿ ಅಲ್ಲಿ ಅಡ್ಮಿಷನ್ ಸಾಧ್ಯವಾದರೆ ಅವರ ಒಂದು ಲಾಗಿನ್ನಲ್ಲಿ ಅವರು ಪ್ರಯತ್ನ ಪಡಲಿ ಅಂತ ನಾನು ಕೂಡ ತಮಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಮತ್ತು ಈಗಾಗಲೇ ಅಡ್ಮಿಷನ್ ಮಾಡಿಕೊಂಡವರು ತಾವೇನು ಮಾಡಬೇಕು ಅಂದರೆ ಇಲ್ಲಿ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಆಗಿರ್ಬೋದು, ಜಾತಿ ಆದಾಯ ಪ್ರಮಾಣ ಪತ್ರ, ವಿಶೇಷ ವರ್ಗದ ಪ್ರಮಾಣ ಪತ್ರ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಹಾಗೂ ಮೇನ್ ವಿಶೇಷ ವರ್ಗದ ಪ್ರಮಾಣ ಪತ್ರ ಯಾವುದು ಅದನ್ನು ಕೂಡ ತಾವು ತೆಗೆದುಕೊಂಡು ಹೋಗಬೇಕು. ಮತ್ತು 5ನೇ ತರಗತಿ ಮಾರ್ಕ್ಸ್ ಕಾರ್ಡನ್ನು ತಾವು ತೆಗೆದುಕೊಂಡು ಹೋಗಿ. ಅದರೊಂದಿಗೆ ಇಲ್ಲಿ ಯಾರ್ಯಾರಿಗೆ ವಿಶೇಷ ವರ್ಗದ ಪ್ರಮಾಣ ಪತ್ರಗಳು ಏನೇನು ಬೇಕು ಅಂತ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ತಾವುಗಳು ಕೂಡ ಅವುಗಳನ್ನು ನೋಡಿ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅಡ್ಮಿಷನ್ ಮಾಡಿಸಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.